ನಮಸ್ಕಾರ ವೀಕ್ಷಕರೇ. ಮಾನವನ ಬುದ್ಧಿಶಕ್ತಿ ಇಂದು ಎಲ್ಲಿಗೆ ತಲುಪಿದೆ ಎಂದರೆ ಭೂಮಿಯ ಮೇಲಿನ ಐಷಾರಾಮಿ ಜೀವನ ಸಾಲದು ಎಂಬಂತೆ ಈಗ ಆಕಾಶದತ್ತ ಕಣ್ಣು ನೆಟ್ಟಿದ್ದಾನೆ. ನೀವೆಲ್ಲ ಇಂದು ರಜೆ ಬಂದರೆ ಮನಾಲಿಗೋ, ಸ್ವಿಟ್ಜರ್ಲ್ಯಾಂಡಿಗೋ ಅಥವಾ ಯಾವುದೋ ಒಂದು ಸುಂದರ ತಾಣಕ್ಕೆ ಹೋಗುವ ಕನಸು ಕಾಣುತ್ತೇವೆ. ಆದರೆ ಇನ್ನು ಕೇವಲ 5-6 ವರ್ಷಗಳಲ್ಲಿ ನಿಮ್ಮ ಪ್ರವಾಸದ ಪಟ್ಟಿ ಬದಲಾಗಲಿದೆ. ಹೌದು ವೀಕ್ಷಕರೇ, ಕೇಳಲು ವಿಚಿತ್ರ ಅನಿಸಿದರೂ ಇದು ಸತ್ಯ. ವಿಜ್ಞಾನದ ಪವಾಡವೋ ಅಥವಾ ತಂತ್ರಜ್ಞಾನದ ಅತಿರೇಕವೋ ಗೊತ್ತಿಲ್ಲ, ಆದರೆ ಚಂದಿರನ ಅಂಗಳದಲ್ಲಿ ಈಗ ಹೋಟೆಲ್ ತಲೆ ಎತ್ತುತ್ತಿದೆ. 2031 ಅಥವಾ 2032ರ ಸುಮಾರಿಗೆ ನೀವು ನಿಮ್ಮ ಕುಟುಂಬದ ಜೊತೆ ಚಂದ್ರನ ಮೇಲಿನ ಹೋಟೆಲ್ನಲ್ಲಿ ಕಾಫಿ ಕುಡಿಯುತ್ತಾ ಭೂಮಿಯನ್ನು ನೋಡುವ ಕಾಲ ಹತ್ತಿರ ಬಂದಿದೆ. ಈ ಸಾಹಸಕ್ಕೆ ಕೈ ಹಾಕಿರುವುದು ಅಮೆರಿಕದ GRU ಎನ್ನುವ ಬೃಹತ್ ಕಂಪನಿ. ಗ್ಯಾಲಕ್ಟಿಕ್ ರಿಸೋರ್ಸ್ ಯುಟಿಲೈಸೇಷನ್ ಎಂಬ ಈ ಸಂಸ್ಥೆ ಈಗಾಗಲೇ ಚಂದ್ರನ ಮೇಲೆ ಹೋಟೆಲ್ ನಿರ್ಮಾಣದ ಕೆಲಸವನ್ನು ಆರಂಭಿಸಿಬಿಟ್ಟಿದೆ. ವೀಕ್ಷಕರೇ, ಈ ಸುದ್ದಿ ಕೇಳಿ ನೀವೇನಾದರೂ ಅಲ್ಲಿಗೆ ಹೋಗಬೇಕು ಎಂದು ಯೋಚಿಸುತ್ತಿದ್ದರೆ ಮೊದಲು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡೆ ಒಮ್ಮೆ ಕಣ್ಣು ಹಾಯಿಸಿ. ಯಾಕೆಂದರೆ ಈ ಪ್ರವಾಸ ಸಾಮಾನ್ಯರಿಗಂತೂ ಖಂಡಿತ ಅಲ್ಲ. ಚಂದ್ರನ ಮೇಲೆ ಹೋಗಿ ಬರಲು ಒಬ್ಬ ವ್ಯಕ್ತಿಗೆ ತಗಲುವ ವೆಚ್ಚ ಬರೋಬ್ಬರಿ 100 ಕೋಟಿ ರೂಪಾಯಿಗಳು. ಹೌದು, 100 ಕೋಟಿ ಇದ್ದರೆ ಮಾತ್ರ ನೀವು ಚಂದ್ರನ ಹೋಟೆಲ್ ಪ್ರವೇಶಿಸಬಹುದು. ಅಷ್ಟೇ ಅಲ್ಲ, ನೀವು ಈ ಹೋಟೆಲ್ ಬುಕ್ ಮಾಡುವ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬೇಕೆಂದರೂ 1 ಲಕ್ಷ ರೂಪಾಯಿ ಪಾವತಿಸಬೇಕು. ಇನ್ನು ನೀವು ಹೋಗುವುದು ಖಚಿತವಾದರೆ 2 ಕೋಟಿ ರೂಪಾಯಿಗಳನ್ನು ನೀಡಿ ಪ್ರೀ ಬುಕಿಂಗ್ ಮಾಡಿಕೊಳ್ಳಬೇಕಾಗುತ್ತದೆ. ಈ ಹೋಟೆಲ್ ಹೇಗಿರಲಿದೆ ಎಂಬ ಕುತೂಹಲ ನಿಮಗಿರಬಹುದು. ಇದು ನಾವು ಭೂಮಿಯ ಮೇಲೆ ನೋಡುವ ದೊಡ್ಡ ದೊಡ್ಡ ಕಾಂಕ್ರೀಟ್ ಕಟ್ಟಡದಂತಿರಲಾರದು. ಇದೊಂದು ಇನ್ಫ್ಲೇಟಬಲ್ ಅಥವಾ ಗಾಳಿ ತುಂಬಿದ ಬಲೂನ್ ಮಾದರಿಯ ಹೋಟೆಲ್ ಆಗಿರಲಿದೆ. ಚಂದ್ರನ ಮೇಲೆ ವಾತಾವರಣ ಇಲ್ಲದಿರುವುದರಿಂದ ಸೂರ್ಯನ ವಿಕಿರಣಗಳು ಅತ್ಯಂತ ಅಪಾಯಕಾರಿಯಾಗಿರುತ್ತವೆ. ಈ ವಿಕಿರಣಗಳಿಂದ ಪ್ರವಾಸಿಗರನ್ನು ರಕ್ಷಿಸಲು ಚಂದ್ರನ ಮೇಲ್ಮೈಯಲ್ಲಿ ಒಂದು ದೊಡ್ಡ ಗುಂಡಿಯನ್ನು ತೋಡಿ ಅದರ ಒಳಗೆ ಈ ಬಲೂನ್ ಮಾದರಿಯ ಕೋಣೆಗಳನ್ನು ಇರಿಸಲಾಗುತ್ತದೆ. ಇಲ್ಲಿ ಒಮ್ಮೆಗೆ ಕೇವಲ 4 ಪ್ರವಾಸಿಗರಿಗೆ ಮಾತ್ರ ಉಳಿದುಕೊಳ್ಳಲು ಅವಕಾಶವಿರುತ್ತದೆ. ಆರಂಭದಲ್ಲಿ 10 ವರ್ಷಗಳ ಕಾಲ ಇಂತಹ ತಾತ್ಕಾಲಿಕ ಹೋಟೆಲ್ ನಡೆಸಿದ ಬಳಿಕ ರೋಬೋಟ್ಗಳನ್ನು ಬಳಸಿ ಚಂದ್ರನ ಮಣ್ಣಿನಿಂದಲೇ ಅತ್ಯಂತ ಐಷಾರಾಮಿ ಹೋಟೆಲ್ಗಳನ್ನು ನಿರ್ಮಿಸುವ ಯೋಜನೆ ಈ ಕಂಪನಿಯ ಮುಂದಿದೆ. ಅಲ್ಲಿನ ಜೀವನ ಹೇಗಿರುತ್ತದೆ ಎಂದು ಊಹಿಸಿದರೆ ಮೈ ಜುಮ್ ಎನ್ನುತ್ತದೆ. ಭೂಮಿಯ ಮೇಲೆ ನಾವು ಎಷ್ಟೇ ಒಂಟಿಯಾಗಿದ್ದರೂ ಯಾವುದೋ ಒಂದು ಶಬ್ದ ಕೇಳುತ್ತಿರುತ್ತದೆ. ಆದರೆ ಚಂದ್ರನ ಮೇಲೆ ಸಂಪೂರ್ಣ ನಿಶ್ಶಬ್ದ. ಅಲ್ಲಿ ನಿಮಗೆ ಕೇಳಿಸುವ ಏಕೈಕ ಶಬ್ದವೆಂದರೆ ನಿಮ್ಮ ಸ್ವಂತ ಉಸಿರಾಟದ ಸದ್ದು ಮಾತ್ರ. ಅಂತಹ ಮೌನವನ್ನು ತಡೆದುಕೊಳ್ಳುವ ಮಾನಸಿಕ ಸ್ಥಿತಿ ನಿಮಗಿದೆಯೇ ಎಂದು ಪರೀಕ್ಷಿಸಲು ಪ್ರವಾಸಕ್ಕೂ ಮುನ್ನ ಕಠಿಣ ವೈದ್ಯಕೀಯ ಮತ್ತು ಮಾನಸಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಇನ್ನು ಗುರುತ್ವಾಕರ್ಷಣೆಯ ವಿಚಾರಕ್ಕೆ ಬಂದರೆ ಅಲ್ಲಿ ಭೂಮಿಯ ಕೇವಲ 1/6 ಭಾಗದಷ್ಟು ಮಾತ್ರ ಗ್ರಾವಿಟಿ ಇರುತ್ತದೆ. ಅಂದರೆ ನೀವು ಇಲ್ಲಿ 60 ಕೆಜಿ ತೂಗುತ್ತಿದ್ದರೆ ಅಲ್ಲಿ ಕೇವಲ 10 ಕೆಜಿ ಇರುತ್ತೀರಿ. ನೀವು ನಡೆಯಲು ಸಾಧ್ಯವೇ ಇಲ್ಲ. ಪ್ರತಿ ಹೆಜ್ಜೆಗೂ ಜಿಗಿಯುತ್ತಲೇ ಸಾಗಬೇಕು. ಒಂದು ವೇಳೆ ನೀವು ಅಲ್ಲಿ ಅತ್ತರೆ ನಿಮ್ಮ ಕಣ್ಣೀರು ಕೆಳಗೆ ಬೀಳುವುದೇ ಇಲ್ಲ, ಬದಲಾಗಿ ಅದು ನಿಮ್ಮ ಕಣ್ಣಿನ ಸುತ್ತಲೇ ತೇಲುತ್ತಿರುತ್ತದೆ. ಅಲ್ಲಿನ ತಾಪಮಾನವೂ ಅಷ್ಟೇ ಭೀಕರ. ಸೂರ್ಯನ ಬಿಸಿಲಿರುವಾಗ 120 ಡಿಗ್ರಿ ಸೆಲ್ಸಿಯಸ್ ಸುಡುವ ಬಿಸಿಲಿದ್ದರೆ ರಾತ್ರಿಯ ವೇಳೆ -170 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಜನರು ಅಲ್ಲಿಗೆ ಹೋಗಲು ಬಯಸುತ್ತಿದ್ದಾರೆ ಎಂದರೆ ಅದು ಮನುಷ್ಯನ ಹಠಕ್ಕೆ ಸಾಕ್ಷಿ. ಈ ಹೋಟೆಲ್ನಲ್ಲಿ ನಿಮಗೆ 5 ಸ್ಟಾರ್ ಸೌಲಭ್ಯಗಳು ಸಿಗಬಹುದು, ಆದರೆ ಕೆಲಸ ಮಾಡಲು ಯಾರೂ ಇರುವುದಿಲ್ಲ. ನೀವೇ ಗಗನಯಾತ್ರಿಗಳಂತೆ ತರಬೇತಿ ಪಡೆದು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಬೇಕು. ಊಟ ಕೂಡ ತಾಜಾ ಆಗಿರುವುದಿಲ್ಲ. ಫ್ರೀಜ್ ಮಾಡಿದ ಆಹಾರವನ್ನೇ ತಿನ್ನಬೇಕಾಗುತ್ತದೆ. ವೀಕ್ಷಕರೇ, ಇಷ್ಟೆಲ್ಲ ಕಷ್ಟಗಳಿದ್ದರೂ ಈ ಪ್ರಾಜೆಕ್ಟ್ ಹಿಂದೆ ಶ್ರೀಮಂತರು ಬಿದ್ದಿದ್ದಾರೆ. ಯಾಕೆಂದರೆ ಇದು ಕೇವಲ ಪ್ರವಾಸವಲ್ಲ, ಇದೊಂದು ಸ್ಟೇಟಸ್ ಸಿಂಬಲ್. ಅಮೆಜಾನ್ ಮಾಲೀಕ ಜೆಫ್ ಬೆಜಾಸ್ ಅವರು ಚಂದ್ರನ ಹಳೆಯ ಬಿಡಿಭಾಗಗಳನ್ನು ಹುಡುಕಲು ಕೋಟಿಗಟ್ಟಲೆ ಖರ್ಚು ಮಾಡುತ್ತಾರೆ ಎಂದರೆ ಅರ್ಥಮಾಡಿಕೊಳ್ಳಿ ಶ್ರೀಮಂತರಿಗೆ ಅಪರೂಪದ ವಸ್ತುಗಳ ಮೇಲೆ ಎಷ್ಟು ಮೋಹವಿರುತ್ತದೆ ಎಂದು. ಭವಿಷ್ಯದಲ್ಲಿ ಚಂದ್ರನ ಮೇಲೂ ರಿಯಲ್ ಎಸ್ಟೇಟ್ ವ್ಯವಹಾರ ಶುರುವಾಗಲಿದೆ. ಇನ್ನೂ 30-40 ವರ್ಷಗಳಲ್ಲಿ ಚಂದ್ರನ ಮೇಲೆ ಸೈಟು ಎಷ್ಟಕ್ಕೆ ಸಿಗುತ್ತದೆ ಎಂದು ಜನ ಚರ್ಚೆ ಮಾಡಬಹುದು. ಈಗಾಗಲೇ ಅಲ್ಲಿ ಗಾಲ್ಫ್ ಆಡುವ ಬಗ್ಗೆಯೂ ಯೋಜನೆಗಳಾಗಿವೆ. ಹಿಂದೆ ಗಗನಯಾತ್ರಿ ಆಲನ್ ಶೆಫರ್ಡ್ ಅವರು ಚಂದ್ರನ ಮೇಲೆ ಗಾಲ್ಫ್ ಬಾಲ್ ಹೊಡೆದಾಗ ಅದು ಗಾಳಿಯ ಒತ್ತಡವಿಲ್ಲದ ಕಾರಣ 1/2 ಕಿಲೋಮೀಟರ್ ದೂರ ಹೋಗಿ ಬಿದ್ದಿತ್ತು. ಅಂತಹ ಅನುಭವವನ್ನು ಪ್ರವಾಸಿಗರಿಗೂ ನೀಡಲು ಈ ಹೋಟೆಲ್ ಸಿದ್ಧವಾಗುತ್ತಿದೆ. ಇದು ಮಾನವ ಕುಲದ ಮೊದಲ ಹೆಜ್ಜೆ. ಭೂಮಿಯ ಮೇಲಿನ ಜನಜಂಗುಳಿಯಿಂದ ದೂರವಾಗಿ ಶಾಂತಿಯನ್ನು ಹುಡುಕುವವರಿಗೆ ಅಥವಾ ಸಾಹಸ ಬಯಸುವವರಿಗೆ ಇದೊಂದು ಅದ್ಭುತ ಅವಕಾಶ. ಆದರೆ ನೆನಪಿರಲಿ, ಅಲ್ಲಿ ಸಣ್ಣ ತಪ್ಪು ಸಂಭವಿಸಿದರೂ ಪ್ರಾಣಾಪಾಯ ಖಚಿತ. ಹೋಟೆಲ್ನಿಂದ ಹೊರಗೆ ಬಂದಾಗ ನಿಮ್ಮ ಉಡುಪಿಗೆ ಸಣ್ಣ ಕಿಂಡಿಯಾದರೂ 10 ಸೆಕೆಂಡಿನಲ್ಲಿ ನೀವು ಪ್ರಜ್ಞೆ ತಪ್ಪುತ್ತೀರಿ.
ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಚಂದಿರನ ಅಂಗಳದಲ್ಲಿ ಹೋಟೆಲ್ ಕನಸು ಈಗ ನನಸಾಗುತ್ತಿದೆ. ಇಂದಿನ ಈ ವಿಶೇಷ ವರದಿ ನಿಮಗೆ ಇಷ್ಟವಾಗಿದ್ದರೆ ಚಂದ್ರನಿಗೆ ಹೋಗಬಯಸುವ ನಿಮ್ಮ ಸ್ನೇಹಿತರಿಗೆ ಇದನ್ನು ತಲುಪಿಸಿ. 100 ಕೋಟಿ ರೂಪಾಯಿಗಳನ್ನು ಹೇಗೆ ಸಂಪಾದಿಸಬಹುದು ಎಂಬ ಬಗ್ಗೆ ಈಗಿನಿಂದಲೇ ಸ್ಕೆಚ್ ಹಾಕಲು ಶುರು ಮಾಡಿ. ಚಂದ್ರನ ಮೇಲಿನ ಈ ಅದ್ಭುತ ಲೋಕದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮುಂದಿನ ವರದಿಯಲ್ಲಿ ಮತ್ತೆ ಭೇಟಿಯಾಗೋಣ.